ಆದರೆ ಈಗ ನಾನು ಈ ವಾಕ್ಯದ ಅರ್ಥ ಏನಿದೆ ಅಂದ್ರೆ, ಕೆಲವು ಸಮಯ ತಪ್ಪನ್ನ ಸಿಚುವೇಶನ್ ನಮ್ಮ ಎದುರುಗಡೆ ತಂದು ಬಂದಿರ್ತದೆ. ಕೆಲವು ಸುಳ್ಳು ಮಾತುಗಳ ನಮ್ಮ ಎದುರುಗಡೆ ಆಡಬೇಕಂತ ಮಜಬೂರಾಗಿರ್ತೀವಿ. ಕೆಲವು ಸಮಯದಲ್ಲಿ ನಮಗೆ ಸಿಟ್ಟಿನ ಬರೋದು ಅವಶ್ಯಕತೆ ಆಗಿರುತ್ತದೆ. ಅದು ಯಾವುದೋ ಮಾತುಗಳು ಎದುರು ಆಡಿರ್ತಾರೆ, ಅದನ್ನ ಆ ಶಬ್ದ ನಾವು ಬಿಟ್ಬಿಡ್ತೀವಿ, ಅದು ಮಾತುಗಳಿಂದ ಆಡುತ್ತಲೆ. ಕೆಲವು ಪರಿಸ್ಥಿತಿಗಳನ್ನು ನಮಗೆ ಸಿಟ್ಟು ಕಂಟ್ರೋಲ್ ಆಗಲ್ಲ, ಆದ್ರೆ ಅವ್ರು ಆಡೋದಕ್ಕಾಗಿ ನಮ್ಮ ಕೈಗಳನ್ನು ಮಾತಾಡಿದ್ದು, ನಮ್ಮ ಸಿಟ್ಟನ್ನ ಮಾತಾಡ್ತು, ನಮ್ಮ ನಾಲಿಗೆ ಮಾತಾಡ್ತಂತ ಕೆಲವು ಸಮಯ ನಮ್ಮನ್ನೇ ನಾವು ಏನ್ ಮಾಡ್ಕೊಳ್ತೀವಿ, ಕೆಲವು ಪಾಪಕ್ಕೆ ಗುರಿಯಾಗ್ತೀವಿ. ಕಂಟ್ರೋಲ್ ಇರಬೇಕು ಪ್ರಿಯರೇ. ಇದು ಈ ವಾಕ್ಯ ಅರ್ಥ ಏನಿದೆ, ಕನಿಕರ ಕರುಣೆ ನಮ್ಮಲ್ಲಿ ಇರೋದಾದರೆ ಎಲ್ಲಾ ಕಂಟ್ರೋಲ್ ಆಗ್ತದೆ. ಯಾವಾಗ ನಮ್ಮ ಒಳಗಡೆ ಇನ್ನೊಬ್ಬರ ಬಗ್ಗೆ ಕನಿಕರ ಕರುಣೆನೇ ಇಲ್ಲ, ಅವ್ರು ಏನ್ ಮಾಡಿದ್ರೆ ಇಷ್ಟ ಆಗಲ್ಲ, ಸಡನ್ ಅಂತ ಆಕ್ಷನ್ ತಗೊಂಡ್ಬಿಡ್ತೀವಿ. ಯಾವಾಗ ತಪ್ಪನ್ನ ಒಂದೇ ಸಲ ನೋಡಲ್ಲ, ಅದು ಅತಿ ಹಲವಾರು ತಪ್ಪುಗಳು ಆದ್ಮೇಲೆ ನಾವು ಆಕ್ಷನ್ ತಗೋಬೇಕು. ಆದ್ರೆ ಸಡನ್ ಅಂತ ತೀರ್ಮಾನ